ಹೆಂಗೆ ಆಕ್ಟ್ ಮಾಡಿದ್ದಾರೆ? ಚೆನ್ನಾಗಿದೆ ಸೂಪರ್ ಇದೆ ಕಣ. ಇನ್ನೂ ಟೈಮು ಏನಿಲ್ಲ, 50,000 ನೀನು ಕೊಟ್ಟೇ ಕಟ್ಕೋಬೋದು. ಮಾತಾಡಲ್ಲ ನಾವು ಒಳಗೆ ಬರ್ತಿದ್ದೀನಿ. ಹಂಗೆ ಕಲೆಕ್ಟ್ ಇಲ್ಲ ತಗೊಂಡ ಈಗಾಗಲೇ ರಾಜ್ಯಾದ್ಯಂತ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಭೈರತಿರಾಣಿಗಳು ತೆರೆಗೊಂಡಿದ್ದು ಈಗಾಗಲೇ ನಾವು ಹಾಸನದಲ್ಲಿದ್ದೀವಿ. ಇಲ್ಲಿನ ಪ್ರೇಕ್ಷಕಾಭಿಮಾನಿಗಳು ಮೂವಿನ ಕುರಿತು ಯಾವ ರೀತಿ ಏನು ಹೇಳ್ತಾರೆ ಕೇಳ್ತೋಣ. ಸರ್, ಹೆಂಗಿದೆ ಮೂವಿ? ಸರ್, ಅದ್ಭುತವಾಗಿದೆ ಸರ್ ಸಿನಿಮಾ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಫ್ಯಾಮಿಲಿನಲ್ಲಿ ಒಳ್ಳೊಳ್ಳೆ ಸಿನಿಮಾನ ಇಷ್ಟಪಡೋ ರೀತಿಯಲ್ಲಿ ಇದು ಅದ್ಭುತವಾಗಿ ಬಂದಿದೆ. ಅದ್ಭುತ ಅಂದರೆ ತುಂಬಾ ಅದ್ಭುತ. ಮಫ್ತಿಕ್ಕಿಂತ ತುಂಬ ಚೆನ್ನಾಗಿ, ಮಫ್ತಿ ಪಾರ್ಟ್ 1 ಇದು. ತದನಂತರ ಮತ್ತು ಸಿನಿಮಾ ಮಾತ್ರ ಅದ್ಭುತವಾಗಿದೆ. ಶಿವಣ್ಣ ಅವರ ಅಭಿನಯ 63ನೇ ವಯಸ್ಸಲ್ಲಿ ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಪ್ರತಿಯೊಬ್ಬರೂ, ಶಿವಣ್ಣ ಅಂತಲ್ಲ, ಅವಿನಾಶ್ ಆಗಿರ್ಬೋದು, ಹೀರೋಯಿನು ಮತ್ತು ಶಿವಣ್ಣವ್ರ ತಂಗಿ ಎಲ್ಲರೂ ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸಿನಿಮಾ ಮಾತ್ರ ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡೋಂಥ ಸಿನಿಮಾ. ಪ್ರತಿಯೊಬ್ಬರು ಫ್ಯಾಮಿಲಿ ಸಮೇತ ಬಂದು ಸಿನಿಮಾ ನೋಡ್ಕೊಂಡು ಒಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸರ್. ಸರ್, ಈಗ ಯಾವ ರೀತಿ ಇದೆ ಮೂವಿ? ಈಗ KGF-ನ ಮೀರಿಸುತ್ತಾ ಅಥವಾ ಯಾವ ರೀತಿ ಕನ್ನಡ ಇಂಡಸ್ಟ್ರಿಗೆ ಹೊಸ ಭರವಸೆ ಬರ್ತಾ ಮೂವಿಯಿಂದ? ಇಲ್ಲ, ಅಥವಾ ಯಾವ ರೀತಿ ಇದು ಮೂವಿ ಅಂತ? ಅಲ್ಲ, KGF-ಗೂ ಇದಕ್ಕೂ ಸಂಬಂಧ ಇಲ್ಲ, ಮಫ್ತಿಗಿದಕ್ಕೂ ಸಂಬಂಧ. ಮಫ್ತಿನಲ್ಲಿ ಮುಂಚೆ ಏನು ನೋಡಿದ್ವಿ, ಇದು ಅದಕ್ಕಿಂತ ತುಂಬ ಚೆನ್ನಾಗಿದೆ. ಮಫ್ತಿಯ ಮುಂದುವರೆದ ಭಾಗ ಅಲ್ಲ, ಹಿಂದಿನ ಭಾಗ ಇದು. ಹಾಂ, ಶಿವಣ್ಣ ಅವರ ಅಭಿನಯ ಯಾವ ರೀತಿ ಇದೆ? ಅದ್ಭುತ ಸರ್. ಅವರು ಹಲವಾರು ಮೂವಿಗಳನ್ನ ಮಾಡಿದ್ದಾರೆ, 100 ಮೂವಿಗಳನ್ನ ಮಾಡಿದ್ದಾರೆ ಅವರು. ಸೊ ಈಗ ಅವರ ಇತರೆ ಮೂವಿಗಳಿಗೆ ಹೋಲಿಸ್ಕೊಂಡ್ರೆ ಈ ಮೂವಿ ಯಾವ ರೀತಿ ಇದೆ? ಅವರು ರಾಜ್ಕುಮಾರ್ ಮಗ ಅಲ್ವಾ ಸರ್, ರಕ್ತದಲ್ಲೇ ಇದೆ ಅಭಿನಯ. ಅಣ್ಣವ್ರು ಏನಿದ್ದಾರೆ ಈಗಿನ ಜನರೇಷನಲ್ಲಿ ನಮ್ಗೆ ಇವರೇ ಅಣ್ಣವರು. ಈಗ ಹೀರೋಯಿನ್ ಪಾತ್ರ ಹೆಂಗಿದೆ? ರುಕ್ಮಿಣಿ ವಸಂತ ಅದ್ಭುತವಾಗಿದೆ, ಅದ್ಭುತ. ಪ್ರತಿಯೊಂದು ಚೆನ್ನಾಗಿದೆ. ಫೋಟೋಗ್ರಫಿ ತುಂಬ ಚೆನ್ನಾಗಿದೆ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾ. ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಒಳ್ಳೆ ಪಿಕ್ಚರ್ ಮಾಡಿದ್ದಾರೆ ಸರ್. ಚೆನ್ನಾಗಿದೆ ಸರ್ ಪಿಕ್ಚರ್. ನಾವು ನೋಡಿ ಅದೇ ಹೇಳಿದ್ವಲ್ಲ, ಶಿವರಾಜ್ ಕುಮಾರ್ ಹೊಸ ಮೈಲಿಗಲ್ಲಿದು. ಹಾಂ, ಈ ಥರ ಮೂವಿ ನೆಲ್ಲೂ ಬರಲ್ಲ. ಶಿವಣ್ಣನೇ ಮಾಡಬೇಕು ನೆಕ್ಸ್ಟ್ ತೆಗೆದ್ರೆ. ಹಾಂ, ತುಂಬ ಚೆನ್ನಾಗಿದೆ ಸರ್. ಹಿಂದೆ ಏನು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ಫ್ಯಾಮಿಲಿ ಕುತ್ಕೊಂಡು ಫಿಲಮ್ ನೋಡಬೇಕು ಅಂತ ಹೇಳಿ ಯಾಕೆ ನಾವು ಬಯಸ್ತಾ ಇದ್ದು, ಆ ಒಂದು ಕ್ರೈಸು ಅಪ್ಪು ಅವ್ರಿಗಿತ್ತು. ಇವಾಗ ಶಿವಣ್ಣವರು ಈ 63ನೇ ವಯಸ್ಸಿನಲ್ಲಿ ಈ ಥರ ಒಂದು ಫಿಲಮ್ ಮಾಡಿದ್ದಾರೆ ಅಂದರೆ ಇಟ್ಸ್ ತುಂಬ ಗ್ರೇಟ್ ಸರ್ ಮಾತ್ರ. ಯಾಕೆ ಅಂತಂದರೆ ಈ ಏಜಲ್ಲಿ ಈ ಥರ ಆ್ಯಕ್ಟಿಂಗು, ಆ ಥರ ಸ್ಟೈಲು ಇವೆಲ್ಲ ಬೇರೆ ಯಾರಿಗೂ ಬರೋಕ್ಕೆ ಚಾನ್ಸೇ ಇಲ್ಲ ಸರ್. ಶಿವಣ್ಣನೇ ಹ್ಯಾಟ್ರಿಕ್ ಹೀರೋನೇ. ಸೊ ಬೇಸಿಕಲಿ ಇವಾಗ ಮಫ್ತಿ ಫಿಲಮ್ ಎಲ್ಲ ನೋಡಿದ್ದೀವಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅದರಲ್ಲಿ ಶಿವಣ್ಣವ್ರ ಕ್ಯಾರೆಕ್ಟ್ರು ಎಲ್ಲರಿಗೂ ಸೂಪರ್ ಆಗಿತ್ತು. ಅದೇ ಎಕ್ಸೈಟ್ಮೆಂಟಲ್ಲಿ ಮೂವಿ ಕೂಡ ಬಂದಿದ್ದೀವಿ. ಮೇಜರ್ ಏನಂದರೆ ಶಿವಣ್ಣ ನೋಡಬೇಕು ಅಂತ ಒಂದು ಖುಷಿ, ಮತ್ತು ಅದೇ ಡೈರೆಕ್ಟರ್ ಆಗಿರೋದ್ರಿಂದ ಪಾರ್ಟ್ ಯಾವ ಥರ ಚೆನ್ನಾಗಿ ಮಾಡ್ತಾರೆ ಅದೊಂದು ಸ್ವಲ್ಪ ಕ್ಯೂರಿಯಾಸಿಟಿ ಚೆನ್ನಾಗಿದೆ. ನಂಗೆ ಗೊತ್ತಿರಂಗೆ ಈ ಮೂವಿ ತುಂಬ ಚೆನ್ನಾಗಿ ಓಡುತ್ತೆ. ಶಿವಣ್ಣ ಅವ್ರದ್ದು ಮಾಸ್ ಯಾವತ್ತಿದ್ರೂ ಕ್ಲಾಸೆ ಅಂತಲೇ ಹೇಳ್ಬೋದು. ಮೂವಿ ತುಂಬ ಯೂಶ್ವಲಿ ಶಿವಣ್ಣ ಮೂವಿ ಅಂದರೆ ಮಾಸ್ ಆ್ಯಕ್ಚುಲಿ. ಸೊ ಇದರಲ್ಲಿ ಬೇರೆ ಮಫ್ತಿ ಕಂಟಿನ್ಯೂಷನ್ ಪಾರ್ಟು, ಭೈರತಿರಾಣಿಗಳು ಗೊತ್ತಿರೋ ಕ್ಯಾರೆಕ್ಟರ್ ಎಲ್ಲರಿಗೂ. ಸೊ ಕ್ಲಾಸ್ ಆ್ಯಂಡ್ ಮಾಸ್ ಫೈಟ್ಸ್ ಕೂಡ ಹಾಗೆ ಇರುತ್ತೆ. ತುಂಬ ಹಂಗಾಗಿ ಬಂದು ಮೊದಲನೇ ದಿನಕ್ಕೆ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡಿದ್ದೀವಿ, ಖುಷಿ. ಸೊ ಏನಂತ ಅಂದರೆ ಟ್ರೈಲರ್ ಎಲ್ಲ ಮೂವಿಗಳನ್ನು ಟ್ರೈಲರ್ ಮೇಲೆ ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ಇತ್ತೀಚೆಗೆ ಬರೋ ಕನ್ನಡ ಮೂವಿಗಳಲ್ಲಿ ಗೊತ್ತಾಗ್ತದೆ ಯಾವ ಥರ ಕ್ವಾಲಿಟಿ ಮತ್ತು ಕಂಟೆಂಟ್ ಬರ್ತಿದೆ ಅಂತ. ಆ್ಯಂಡ್ ಮೋರ್ ಎವರ್ ಮಫ್ತಿ ಮೂವಿನೇ ನಿಮ್ಗೆ ಸಾಕು. ಪಾರ್ಟ್ 1 ಅಂತ ಹೇಳ್ಬೋದು, ಇದು ಪಾರ್ಟ್ 2 ಅಂತ ಹೇಳ್ಬೋದು. ಸೊ ಅಷ್ಟೇ ಎಕ್ಸೈಟ್ಮೆಂಟ್. ಸೊ 100%. ಸೊ ನೀವೇನು ಕಂಪೇರೇ ಇಲ್ಲ, ಅವರಿಗಿಂತ ನಾವೇ ಒಂದು ಕೈ ಮೇಲಿದ್ದೀವಿ ಇವಾಗ. ಅವರಿಗೆಲ್ಲ ಕಂಪೇರೇ ಇಲ್ಲ ಇವಾಗ. ಈಗ ಸೌತ್ ಮೂವೀಸನ್ನು ನೀವೇ ನೋಡ್ಬೋದು ಯಾವ ಥರ ಬರ್ತಿದೆ ಅಂತ. ಕನ್ನಡದೇ ಆಗಿರ್ಬೋದು, ಕಾಂತಾರ ಆದಮೇಲೆ ಬರ್ತಿರೋ ಮೂವಿಗಳಾಗಿರ್ಬೋದು, ಈಗ ಮೊನ್ನೆ ರಿಲೀಸ್ ಆಗಿರೋ ಮೂವಿ ಬಗೀರ ಮೂವಿನೂ ಆಗಿರ್ಬೋದು, ಮತ್ತು ಈ ಮೂವಿನೂ ಆಗಿರ್ಬೋದು, ಕಂಟೆಂಟ್ ವೈಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಮತ್ತು ಮೇಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದೊಂದು ಎಕ್ಸೈಟ್ಮೆಂಟ್ ಅಷ್ಟೇ. ಮತ್ತು ಶಿವಣ್ಣ ಅವ್ರನ್ನ ಸ್ಕ್ರೀನಲ್ಲಿ ನೋಡೋದೇ ಖುಷಿ. ಅದಕ್ಕೋಸ್ಕರ ಶಿವಣ್ಣ ನೋಡೋಕ್ಕೋಸ್ಕರನೇ ಬಂದಿದ್ದೀವಿ, ಇನ್ನೇನಲ್ಲ. ಹಾಂ, ಚೆನ್ನಾಗಿದೆ ಫಿಲ್ಮು. ನಮ್ಮ ಶಿವಣ್ಣನ ಆ್ಯಕ್ಟಿಂಗ್ ಸೂಪರ್. ದೊಡ್ಡ ಮನೆ ಯಾವತ್ತು ದೊಡ್ಡ ಮನೆಯೇ. ಹಾಂ, ನಾವು ಹುಬ್ಳಿಯರು, ನೀವು ಇಲ್ಲಿ ಕೆಲ್ಸಕ್ಕೆ ಬಂದಿದ್ದೀವಾ? ತುಂಬ ಚೆನ್ನಾಗಿದೆ. ಸೂಪರ್ ಆಗಿದೆ.
ಸೂಪರ್ ಆಗಿದೆ ಶಿವರಾಜ್ ಕುಮಾರ್ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಅವ್ರ ಬಗ್ಗೆ ಆ್ಯಕ್ಟಿಂಗ್ ಕೇಳಂಗೆ ಇಲ್ಲ ಬಿಡಿ, ಅವ್ರನ್ನ ಬೈರ್ತೀರ ಅಣಗಲ್ಲ ಅವ್ರು. ಚೆನ್ನಾಗಿದೆ ಭಾಳ ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ, ಸೂಪರ್ ಆಗಿದೆ. ಸೂಪರ್. ಇದು ಮತ್ತೆ ಪಾರ್ಟ್ 2 ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಸಖತ್ತಾಗಿದೆ, ಅಲ್ಟಿಮೇಟ್. ಈ ವಯಸ್ಸಿನಲ್ಲೂ ಈ ವಯಸ್ಸಿನಲ್ಲೂ ಸೂಪರ್ ಆಕ್ಟಿಂಗ್. ಸರ್ ಶಿವರಾಜ್ ಕುಮಾರ್ ಅವರು ಎವರ್ಗ್ರೀನ್ ಅವರು. ಏನಕ್ಕೆ ಗೊತ್ತಾ, ಓಮ್ ಅಲ್ಲ ಅಂತ 100 ಮಾಡೋಕ್ಕೂ ಇನ್ನೂ ಸಮರ್ಥ ಇದ್ದಾರೆ ಈ ವಯಸ್ಸಲ್ಲಿ. ಎಕ್ಸಲೆಂಟ್ ಸರ್. ಬರೀ ಕಣ್ಣೆಲ್ಲ ತಿನ್ಕೊಬಿಟ್ಟಿದಾರಣ ಆ್ಯಕ್ಟಿಂಗ. 62 ಅಲ್ಲ, 82 ಅಲ್ಲ, 92 ಆದರೂ ಇದೇ ಏಜಲ್ಲಿ ಅದ್ರ ಕ್ರೇಜು ಹಿಂಗೆ ಇರುತ್ತೆ. ಅವ್ರ ಬಳಿ ಒಂದು ಇಂಟರ್ವಲ್ ಸೀನ್ ಒಂದು 20 ನಿಮಿಷ ಎಂಟ್ರಿ ಕೊಡ್ತಾರೆ ಲಾಂಗ್ ಹಿಡ್ಕೊಂಡು ನೋಡ್ಬೇಕೇನಣ್ಣ. ಫುಲ್ ಹಂಗೆ ಟೇಟ್ ಕಿತ್ತೋಗುತ್ತೆ. ಬಾಸ್ ಯಾವಾಗಲೂ ನಂಬರ್ 1 ಆ್ಯಕ್ಟಿಂಗು. ಸರ್ ಮೂವಿ ನರ್ತನ್ ಅವರ ಡೈರೆಕ್ಷನು ನೆಕ್ಸ್ಟ್ ಲೆವೆಲ್. ಓವರ್ ಆಲ್ ಕಿಲ್ಲಿಂಗ್ ಶಿವಣ್ಣ ನೆಕ್ಸ್ಟ್ ಲೆವೆಲ್. ಚೆನ್ನಾಗಿದೆ. ಸೂಪರ್ 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 ಆಗಿದೆ. ನಾನು ಮೈನಿಂಗ್ ಸ್ಟಾರ್ಟ್ ಮಾಡ್ತೀನಿ ಈಗ. ಸೂಪರ್ ಆಗಿದೆ. ಶಿವಣ್ಣಂಗೆ ಅಂತಾನೆ ಮಾಡ್ದಂಗಿದೆ ಮೂವಿ. ಸೂಪರ್ ಮೂವಿ. ಸಖತ್ತಾಗಿದೆ. ಸೂಪರ್ ಚೆನ್ನಾಗಿದೆ. ಡಿಸೆಂಟ್ ಸೈಕ್ ಆಗಿದೆ ಬರೋ ಸಖತ್ತಾಗಿದೆ. ಸೂಪರ್ ಆಗಿದೆ. ಬೆಂಕಿ ಅಲ್ಲ, ಜ್ವಾಲಾಮುಖಿ. ಸಖತ್ತಾಗಿದೆ ಸೇಮ್. ನೆಕ್ಸ್ಟ್ ಲೆವೆಲ್ ಸ್ಟೋರಿ ಸರ್. ಪಾರ್ಟ್ 2ಗೆ ವೇಟಿಂಗ್. ಸೂಪರ್ ಆಗಿದೆ, ಸಖತ್ತಾಗಿದೆ. 62ನೇ ವರ್ಷದಲ್ಲಿ ಈ ಅಂಥ ಇತಿಹಾಸದ ಫಿಲಮ್ಮು ಯಾವ ಹೀರೋನು ಮಾಡೋಕ್ಕಾಗಲ್ಲ ಶಿವರಾಜ್ ಕುಮಾರ್ ಬಿಟ್ಟು. ಸೂಪರ್. ಶಿವಣ್ಣನ ಆ್ಯಕ್ಟಿಂಗ್ ಮಾತ್ರ ಸಕ್ಕತ್ತಾಗಿದೆ ಅಣ್ಣ. ಮೂವಿನೂ ಅಷ್ಟೇ ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ. ಇನ್ನೂ ಒಂದ್ಸಲಿ ಬಂದು ನೋಡ್ಬೋದು ಅಂಥ ಸ್ಟೋರಿ. ರವಿ ಬಸೀರ್ ಮ್ಯೂಸಿಕ್ ಅಂತೂ ಸಕ್ಕತ್ತಾಗಿದೆ. BGM ಮಾತ್ರ ಸೈಕು. ಇನ್ನೂ ಅವ್ರಿಗೆ ವಯಸ್ಸೇ ಆಗಿಲ್ಲ ಅನಿಸುತ್ತೆ, ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫೈಟಿಂಗ್ ಎಲ್ಲ ಸಕ್ಕತ್ತಾಗಿದೆ. ಅವ್ರು ಎಂಟ್ರಿ ಕೊಡ್ತಾರಲ್ಲ ಅಣ್ಣ, ಪಂಜೆ ಹುಡ್ಕೊಂಡು ಅದು ನೆಕ್ಸ್ಟ್ ಲೆವೆಲ್ ಇದೆ ಸ್ಟೋರಿ. ಆ ಥರ ಸ್ಟೋರಿ ಕೊಟ್ಟಿದ್ದಾರೆ. ಒಂದು ಸಲ ಬಂದು ನೋಡ್ಬೋದು ಮೂವಿನ, ಇನ್ನೂ ಒಂದು ಸಲ ನೋಡ್ಬೋದು.